ಈ ಹಿಂದೂ ಮುಸ್ಲಿಂ ಭೇದ ಭಾವ ಹಬ್ಬಿಸುವಂತಹ ದ್ವೇಷ ಹಬ್ಬಿಸುವಂತಹ ಕೆಲಸಗಳು ನಿರಂತರವಾಗಿ ಸಾಗ್ತಾ ಇರ್ತದೆ. ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕಬೇಕು. ನಾನು ನಿಮ್ಮ ದೂತ ಸಮೀರ್ ರೆಡ್ಡಿ ಮಾತಾಡ್ತಾ ಇದ್ದೀನಿ. ಪ್ಯಾರಿ ಸಮಾಜ್ಗೆ ಯಾಕಂತ ಹೇಳಿದ್ರೆ ಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಬೇಕು ಅನ್ನೋದು ವೈರಿಗಳ, ಅದರಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಅಥವಾ ಚೈನಾ ದೇಶ, ವೈರಿ ದೇಶಗಳ ಒಂದು ಕುತಂತ್ರ, ಒಂದು ಸಂಚು. ಯಾರು ಇವರಲ್ಲ ಅಣ್ಣ? AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಹೀಗಾಗಿ ಯಾರಾದರೂ ಹಿಂದೂ ಮುಸ್ಲಿಂ ದ್ವೇಷ ಭಾಷಣ ಮಾಡುವಂಥವರು, ಬರಹ ಬರೆಯುವಂಥವ್ರು ಆಗಲಿ ಅಥವಾ ಆ ರೀತಿ ಪೋಸ್ಟ್ ಹಾಕುವಂಥವ್ರು ಆಗಲಿ, ಅದನ್ನು ನೀವು ತಡೆಗಟ್ಟಿ ಅದನ್ನು ಯಾರು ಕೂಡ ಶೇರ್ ಮಾಡಬೇಡಿ. ಇವತ್ತಿನ ದಿನ ಪರಿಸ್ಥಿತಿ ಹೆಂಗಿದೆ ದೇಶದಲ್ಲಿ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈ ದೇಶದಲ್ಲಿ ಒಬ್ಬ ಮುಸ್ಲಿಂ ಆಗಿ ಹುಟ್ಟಿದ್ದೆ ನಮ್ ತಪ್ಪು ಅನ್ಸ್ಬಿಡುತ್ತೆ. ಯಾರೋ ಬಂದು ಏನೋ ಮಾಡಿ ಹೋಗ್ಬಿಡ್ತಾನೆ ಅನ್ಭವಿಸೋದ್ ನಾವುಗಳು. ಹೌದು, ಆ ಉಗ್ರರು ಮುಸ್ಲಿಂ ಅವ್ರು ಇದ್ರು, ಅದಕ್ಕೆ ಏನ್ ಮಾಡ್ಲಿ? ಅವ್ರು ಬಂದಿದ್ದೆಲ್ಲಿಂದ? ಪಾಕಿಸ್ತಾನದಿಂದ. ಅವ್ರು ಕಲ್ತಿದ್ದೇನೋ, ಅವ್ರು ಓದಿದ್ದೇನೋ, ಅವ್ರ ತಲೆಗೆ ತುಂಬಿರೋದೇನೋ. ಆದ್ರೆ ನಾವುಗಳು ಇಂಡಿಯನ್ ಮುಸ್ಲಿಮ್ಸ್ ನಿಮ್ ಜೊತೆನೆ ಈ ದೇಶದಲ್ಲಿ ಹುಟ್ಟಿದೀವಿ, ನಿಮ್ ಜೊತೆನೆ ಬೆಳೆದಿದೀವಿ, ನಿಮ್ ಜೊತೆನೆ ಸ್ಕೂಲ್ ಹೋಗಿದೀವಿ. आपको इंडिया से मोहब्बत है या पाकिस्तान से मोहब्बत है? नहीं, लोगों को कश्मीरी है और कश्मीरी रहेंगे बस। इंडियन नहीं है हमें बस आप इंडियन है कि नहीं ये बताओ पहले। अच्छा, इंडियन नहीं है आप, आपको अलग अलग देश ही चाहिए मतलब। अगर पाकिस्तान नहीं कर सकता फिर कौन कर सकता है? मुझे बोलिए। या इंडिया कर सकता है? चलो बैठो। अगर पाकिस्तान नहीं कर सकता फिर कौन कर सकता है? मुझे बोलिए। या इंडिया कर सकता है? चलो बैठो।